ನರಳಿ ನರಳಿ ಬೆಂಡಾಗಿರೋ ಪವಿತ್ರ ಗೌಡ ರೋಸಿ ಹೋಗಿದ್ದಾಳೆ. ಪರಪ್ಪನ ಅಗ್ರಹಾರದಿಂದ ಆಚೆ ಹೋದ್ರೆ ಸಾಕು ಅಂತ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಪವಿತ್ರ ದರ್ಶನ್ಗಿಂತ ಮೊದಲೇ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ. ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ತಿಂದು ಕಂಗಾಲಾಗಿರುವಂತಹ ಲಿಪ್ಸ್ಟಿಕ್ ರಾಣಿಗೆ ಜೀವನವೇ ಸಾಕು ಎಂಬಂತಾಗಿದೆ. ಹೇಗಾದ್ರೂ ಮಾಡಿ ಜೈಲಿಂದ ಹೊರ ಹೋಗಬೇಕು ಅಂತ ಹಪ್ಪಿಸ್ತಿದ್ದಾಳೆ. ಹೀಗಾಗಿ ದರ್ಶನ್ಗೂ ಮೊದಲೇ ಜಾಮೀನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ. ಯಾವ ಆಧಾರದಲ್ಲಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ? ಬೇಲ್ಗಾಗಿ ನ್ಯಾಯಾಧೀಶರ ಮುಂದೆ ಯಾವ ರೀತಿ ವಾದವನ್ನ ಮಾಡಬಹುದು? ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಹಾಕಿದ್ರೆ ಪೊಲೀಸರ ಅಬ್ಜೆಕ್ಷನ್ ಹೇಗಿರುತ್ತೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯವಾಗಿ ಕಾನೂನಿನಲ್ಲಿ ಮಹಿಳೆಯರಿಗೆ ಸ್ಪೆಷಲ್ ಕನ್ಸೆಕ್ಷನ್ ಇದೆ. ಸಿಆರ್ಪಿಸಿ ಸೆಕ್ಷನ್ 437 ಪ್ರಕಾರ ಸೀರಿಯಸ್ ಅಫೆನ್ಸ್ ಇದ್ರೂ ಜಾಮೀನನ್ನು ನೀಡಲು ಅವಕಾಶವಿದೆ. ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಖ ಸುಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದವನ್ನ ಕೂಡ ಮಾಡಬಹುದು. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ದರ್ಶನ್ ಗಮನಕ್ಕೆ ತಂದಿದ್ದೇನಷ್ಟೇ. ಆದ್ರೆ ಏನೋ ಅಚಾತುರ್ಯ ಆಗೋಗಿದೆ. ಇದರಲ್ಲಿ ನನ್ನ ಪಾತ್ರ ಏನಿದೆ? ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೇನೆ. ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕವಾಗಿ ಕುಗ್ಗಿದ್ದೇನೆ. ಹೀಗಾಗಿ ಬೇಲ್ ಕೊಡಿ ಅಂತ ಮನವಿಯನ್ನ ಕೂಡ ಮಾಡಬಹುದು. ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರೆ ಪೊಲೀಸರು ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ. ಬೇಲ್ ನೀಡಲು ಪ್ರಬಲವಾಗಿ ವಿರೋಧವನ್ನ ಕೂಡ ಮಾಡ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಅವರ ಪುನರ್ ಹೇಳಿಕೆ ಕೂಡ ಬೇಕಾಗಿರುತ್ತೆ. ಬೇರೆ ಆರೋಪಿಗಳ ಉತ್ತರಗಳಿಗೆ ಕ್ರಾಸ್ ಚೆಕ್ ಅನ್ನ ಮಾಡಿಸಬೇಕು. ಹೊರಗೆ ಬಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಬೇಲ್ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷವನ್ನ ಒಡ್ಡುವ ಸಾಧ್ಯತೆ ಇದೆ. ಇತರೆ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹೀಗಾಗಿ ಕೇಸ್ ದಿಕ್ಕು ತಪ್ಪುವ ಸಾಧ್ಯತೆ ಇದೆ ಅಂತ ಪೊಲೀಸರು ಅಬ್ಜೆಕ್ಷನ್ ಹಾಕ್ತಾರೆ. ಇನ್ನು ಪವಿತ್ರ ಗೌಡಗೂ ಮೊದಲ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದು ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಸದ್ಯ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಶೀಘ್ರದಲ್ಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಪವಿತ್ರ ಹಾಗೂ ಅನುಕುಮಾರ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಕಾದ್ ನೋಡಬೇಕಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊರಗಡೆ ಬಿಂದಾಸ್ ಆಗಿ ಓಡಾಡ್ತಾ ಇದ್ದ ದರ್ಶನ್ ಪವಿತ್ರ ಜೈಲಿಗೆ ಹೋದ್ಮೇಲೆ ದೂರವಾಗಿದ್ರು. ಇವರಿಬ್ಬರ ನಡುವೆ ಬ್ರಿಡ್ಜ್ ಆಗಿರೋದೇ ಪರಪ್ಪನ ಅಗ್ರಹಾರಕ್ಕೆ ಬರುವ ವೈದ್ಯರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ. ಪರಪ್ಪನ ಅಗ್ರಹಾರದಲ್ಲಿದ್ರು ಕದ್ದು ಮುಚ್ಚಿ ಮೀಟಿಂಗ್. ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗ್ತಾ ಬರ್ತಿದೆ. ಜೈಲಿಗೆ ಸೇರಿದ ಮೇಲೆ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ. ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳನ್ನ ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ. ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು? ಹೌದು, ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯ ಕಂಡು ಹಿಡಿದಿದ್ದಾರೆ. ಆರೋಗ್ಯದ ನೆಪ ಹೇಳಿ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ. ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ. ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ. ಹೀಗೆ ಇಬ್ಬರನ್ನ ಭೇಟಿ ಮಾಡಿಸೋಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಿದ್ದಾರಂತೆ ಆ ವೈದ್ಯರು. ಹಲವಾರು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರುವ ಕೆಲವು ವೈದ್ಯರು ಜೈಲಲ್ಲೇ ಇದನ್ನ ದಂಧೆ ಮಾಡಿಕೊಂಡಿದ್ದಾರೆ. ಹೊರಗಿನಿಂದ ಹಣ ಕೂಡ ಇವರ ಮೂಲಕ ಒಳಗೆ ಹೋಗುತ್ತಂತೆ. ಮೊಬೈಲ್ಸ್ ಕಳ್ಳರಿಗೆ ಸಪ್ಲೈ ಮಾಡಲಾಗ್ತಿದೆಯಂತೆ. ಇದರ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ವೈದ್ಯರು ದರ್ಪ ತೋರ್ತಾರಂತೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ವೈದ್ಯರೇ ಕೊಂಡಿ ಆಗಿದ್ದು ಜೈಲಿನಲ್ಲಿ ಇಬ್ಬರನ್ನ ಸಂಪರ್ಕಿಸುತ್ತಿರೋದು ಯಾರೆಂಬುದು ಗೊತ್ತಾಗಬೇಕಿದೆ.
ಇದರಿಂದ ಪರಪ್ಪನ ಅಗ್ರಹಾರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೈಲಲ್ಲಿ ನರಳಿ ಬೆಂಡಾಗಿರೋ ಪವಿತ್ರ ಗೌಡ ರೋಸಿ ಹೋಗಿದ್ದಾಳೆ. ಪರಪ್ಪನ ಅಗ್ರಹಾರದಿಂದ ಆಚೆ ಹೋದ್ರೆ ಸಾಕು ಅಂತ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಪವಿತ್ರ. ದರ್ಶನ್ಗಿಂತ ಮೊದಲೇ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ. ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ತಿಂದು ಕಂಗಾಲಾಗಿರುವಂತಹ ಲಿಪ್ಸ್ಟಿಕ್ ರಾಣಿಗೆ ಜೀವನವೇ ಸಾಕು ಎಂಬಂತಾಗಿದೆ. ಹೇಗಾದ್ರೂ ಮಾಡಿ ಜೈಲಿಂದ ಹೊರ ಹೋಗಬೇಕು ಅಂತ ಹಪ್ಪಿಸ್ತಿದ್ದಾಳೆ. ಹೀಗಾಗಿ ದರ್ಶನ್ಗೂ ಮೊದಲೇ ಜಾಮೀನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ. ಯಾವ ಆಧಾರದಲ್ಲಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ? ಬೇಲ್ಗಾಗಿ ನ್ಯಾಯಾಧೀಶರ ಮುಂದೆ ಯಾವ ರೀತಿ ವಾದವನ್ನ ಮಾಡಬಹುದು? ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಹಾಕಿದ್ರೆ ಪೊಲೀಸರ ಅಬ್ಜೆಕ್ಷನ್ ಹೇಗಿರುತ್ತೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯವಾಗಿ ಕಾನೂನಿನಲ್ಲಿ ಮಹಿಳೆಯರಿಗೆ ಸ್ಪೆಷಲ್ ಕನ್ಸೆಕ್ಷನ್ ಇದೆ. ಸಿಆರ್ಪಿಸಿ ಸೆಕ್ಷನ್ 437 ಪ್ರಕಾರ ಸೀರಿಯಸ್ ಅಫೆನ್ಸ್ ಇದ್ರೂ ಜಾಮೀನನ್ನು ನೀಡಲು ಅವಕಾಶವಿದೆ. ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಖ ಸುಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದವನ್ನ ಕೂಡ ಮಾಡಬಹುದು. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ದರ್ಶನ್ ಗಮನಕ್ಕೆ ತಂದಿದ್ದೇನಷ್ಟೇ. ಆದ್ರೆ ಏನೋ ಅಚಾತುರ್ಯ ಆಗೋಗಿದೆ. ಇದರಲ್ಲಿ ನನ್ನ ಪಾತ್ರ ಏನಿದೆ? ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೇನೆ. ಆರೋಗ್ಯ ಸಮಸ್ಯೆ ಇದೆ, ಮಾನಸಿಕವಾಗಿ ಕುಗ್ಗಿದ್ದೇನೆ. ಹೀಗಾಗಿ ಬೇಲ್ ಕೊಡಿ ಅಂತ ಮನವಿಯನ್ನ ಕೂಡ ಮಾಡಬಹುದು. ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರೆ ಪೊಲೀಸರು ಅಬ್ಜೆಕ್ಷನ್ ಅನ್ನ ಹಾಕ್ತಾರೆ. ಬೇಲ್ ನೀಡಲು ಪ್ರಬಲವಾಗಿ ವಿರೋಧವನ್ನ ಕೂಡ ಮಾಡ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಅವರ ಪುನರ್ ಹೇಳಿಕೆ ಕೂಡ ಬೇಕಾಗಿರುತ್ತೆ. ಬೇರೆ ಆರೋಪಿಗಳ ಉತ್ತರಗಳಿಗೆ ಕ್ರಾಸ್ ಚೆಕ್ ಅನ್ನ ಮಾಡಿಸಬೇಕು. ಹೊರಗೆ ಬಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಬೇಲ್ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷವನ್ನ ಒಡ್ಡುವ ಸಾಧ್ಯತೆ ಇದೆ. ಇತರೆ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಹೀಗಾಗಿ ಕೇಸ್ ದಿಕ್ಕು ತಪ್ಪುವ ಸಾಧ್ಯತೆ ಇದೆ ಅಂತ ಪೊಲೀಸರು ಅಬ್ಜೆಕ್ಷನ್ ಹಾಕ್ತಾರೆ. ಇನ್ನು ಪವಿತ್ರ ಗೌಡಗೂ ಮೊದಲ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದು ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ. ಸದ್ಯ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಶೀಘ್ರದಲ್ಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ಪವಿತ್ರ ಹಾಗೂ ಅನುಕುಮಾರ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಕಾದ್ ನೋಡಬೇಕಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊರಗಡೆ ಬಿಂದಾಸ್ ಆಗಿ ಓಡಾಡ್ತಾ ಇದ್ದ ದರ್ಶನ್ ಪವಿತ್ರ ಜೈಲಿಗೆ ಹೋದ್ಮೇಲೆ ದೂರವಾಗಿದ್ರು. ಇವರಿಬ್ಬರ ನಡುವೆ ಬ್ರಿಡ್ಜ್ ಆಗಿರೋದೇ ಪರಪ್ಪನ ಅಗ್ರಹಾರಕ್ಕೆ ಬರುವ ವೈದ್ಯರು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ. ಪರಪ್ಪನ ಅಗ್ರಹಾರದಲ್ಲಿದ್ರು ಕದ್ದು ಮುಚ್ಚಿ ಮೀಟಿಂಗ್. ದರ್ಶನ್ ಹಾಗೂ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗ್ತಾ ಬರ್ತಿದೆ. ಜೈಲಿಗೆ ಸೇರಿದ ಮೇಲೆ ದೂರವಾಗಿರೋ ಪ್ರಣಯ ಪಕ್ಷಿಗಳಿಗೆ ಮೀಟ್ ಆಗಲು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡ್ತಿಲ್ಲ. ಒಬ್ಬರಿಗೊಬ್ಬರು ಮೀಟ್ ಆಗಲು ಖತರ್ನಾಕ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳನ್ನ ಬಳಸಿಕೊಂಡು ಆರೋಗ್ಯದ ನೆಪ ಹೇಳಿ ಮೀಟ್ ಆಗ್ತಿದ್ದಾರೆ. ಮೀಡಿಯೇಟರ್ ಆಗ್ತಿದ್ದಾರಾ ಜೈಲಿನ ವೈದ್ಯರು? ಹೌದು, ರಿಪಬ್ಲಿಕ್ ಕನ್ನಡದಲ್ಲಿ ಜೈಲಿನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಹೊಸ ಉಪಾಯ ಕಂಡು ಹಿಡಿದಿದ್ದಾರೆ. ಆರೋಗ್ಯದ ನೆಪ ಹೇಳಿ ಪದೇ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಇದಕ್ಕೆ ಜೈಲು ಆಸ್ಪತ್ರೆಯ ವೈದ್ಯರುಗಳು ಸಾಥ್ ನೀಡುತ್ತಿದ್ದಾರೆ. ಆರೋಗ್ಯದ ನೆಪ ಹೇಳಿ ವೈದ್ಯರನ್ನ ಭೇಟಿ ಮಾಡೋ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಒಂದೇ ಸಮಯದಲ್ಲಿ ಬರುವಂತೆ ಸೂಚಿಸುತ್ತಿದ್ದರಂತೆ. ಒಂದೇ ಟೈಮಿಗೆ ಜೈಲು ಆಸ್ಪತ್ರೆ ಬಳಿ ಸೇರುವ ದಾಸ ಹಾಗೂ ಲಿಪ್ಸ್ಟಿಕ್ ರಾಣಿ ಗಂಟೆಗಟ್ಟಲೆ ಮಾತುಕತೆ ಆದ ಬಳಿಕ ವಾಪಸ್ ಆಗ್ತಿದ್ದಾರಂತೆ. ಹೀಗೆ ಇಬ್ಬರನ್ನ ಭೇಟಿ ಮಾಡಿಸೋಕೆ ಇಂತಿಷ್ಟು ಹಣ ಅಂತ ಫಿಕ್ಸ್ ಮಾಡ್ತಿದ್ದಾರಂತೆ ಆ ವೈದ್ಯರು. ಹಲವಾರು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರುವ ಕೆಲವು ವೈದ್ಯರು ಜೈಲಲ್ಲೇ ಇದನ್ನ ದಂಧೆ ಮಾಡಿಕೊಂಡಿದ್ದಾರೆ. ಹೊರಗಿನಿಂದ ಹಣ ಕೂಡ ಇವರ ಮೂಲಕ ಒಳಗೆ ಹೋಗುತ್ತಂತೆ. ಮೊಬೈಲ್ಸ್ ಕಳ್ಳರಿಗೆ ಸಪ್ಲೈ ಮಾಡಲಾಗ್ತಿದೆಯಂತೆ.
ಇದರ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ವೈದ್ಯರು ದರ್ಪ ತೋರ್ತಾರಂತೆ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ವೈದ್ಯರೇ ಕೊಂಡಿ ಆಗಿದ್ದು ಜೈಲಿನಲ್ಲಿ ಇಬ್ಬರನ್ನ ಸಂಪರ್ಕಿಸುತ್ತಿರೋದು ಯಾರೆಂಬುದು ಗೊತ್ತಾಗಬೇಕಿದೆ. ಇದರಿಂದ ಪರಪ್ಪನ ಅಗ್ರಹಾರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.